ರಾಜ್ಯದಲ್ಲಿ ಬಾಣಂತಿಯರ ಸಾವು ಮುಂದುವರೆದಿದೆ. ಈಗ ಮತ್ತೋರ್ವ 9 ತಿಂಗಳ ಬಾಣಂತಿ ಸಾವನ್ನಪ್ಪಿರುವಂತಹ ಗರ್ಭಿಣಿ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ವೈದ್ಯನ ನಿರ್ಲಕ್ಷ್ಯದಿಂದ 9 ತಿಂಗಳ ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಅಥಣಿಯ ತಾಲೂಕು ಆಸ್ಪತ್ರೆ ವೈದ್ಯರ ಮೇಲೆ ಈಗ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಮುತ್ತವ್ವ ಸಂತೋಷ್ ಗೋಳಸಂಗಿ ಮೃತಪಟ್ಟಿರುವ ಗರ್ಭಿಣಿ. ಇದೇ ಜನವರಿ 31ಕ್ಕೆ ಹೆರಿಗೆಯ ದಿನಾಂಕವನ್ನ ಕೊಟ್ಟಿದ್ರಂತೆ ವೈದ್ಯರು. ಇನ್ನು ಸದ್ಯ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಬಾಣಂತಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿಯ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೊನ್ನೆ ದಿನ ಚೆಕಪ್ಗೆ ಅಂತ ಅಥಣಿ ತಾಲೂಕು ಆಸ್ಪತ್ರೆಗೆ ಮಹಿಳೆ ಬಂದಿರ್ತಾರೆ. ಇನ್ನು ಆ ಸಂದರ್ಭದಲ್ಲಿ ಗರ್ಭಿಣಿಯ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ತಾಲೂಕು ಆಸ್ಪತ್ರೆಗೆ ನಿನ್ನೆ ದಾಖಲಿಸಿಕೊಂಡಿದ್ರು. ಬಳಿಕ ಗರ್ಭಿಣಿಯ ಬಿಪಿಯಲ್ಲಿ ನಿರಂತರವಾಗಿ ವ್ಯತ್ಯಾಸ ಕಾಣಿಸ್ತಾ ಇತ್ತಂತೆ. ಈ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಹೆರಿಗೆಯನ್ನ ಮಾಡೋದಕ್ಕೆ ವೈದ್ಯರು ಮುಂದಾಗಿದ್ದಾರೆ. ಇನ್ನು ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವ ನಿಲ್ಲಲಿಲ್ಲ. ಕೂಡಲೇ ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಖಾಸಗಿ ವಾಹನದಲ್ಲಿ ಖಾಸಗಿ ಆಸ್ಪತ್ರೆಗೆ ರವಾನಿಸ್ತಾರೆ. ಆದರೆ ನಿರಂತರ ರಕ್ತಸ್ರಾವ ಹಿನ್ನೆಲೆಯಲ್ಲಿ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ ಬಾಣಂತಿ ಮುತ್ತವ್ವ ಸಂತೋಷ್ ಗೊಳಸಂಗಿ ಮೃತಪಟ್ಟಿರುವ ಏನು ಬಾಣಂತಿ ಅವರ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿ ಕೊನೆಯುಸಿರೆಳೆದಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇತ್ತ ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ಸರ್ಕಾರ ದವಾಖಾನೆಗೆ ಬಂದಿವ್ರಿ. ಬಂದ ಮೇಲೆ ಕನ್ಯಾಗ 12 ಗಂಟೆಗೆ ಇಲ್ಲಿ ಬಂದದ್ರಿ. 12 ಗಂಟೆಗೆ ಬಂದ ಡೈರೆಕ್ಟ್ ಡಾಕ್ಟರ್ಗೆ ಭೇಟಿಯಾಗಿ ಎಲ್ಲ ಚೆಕ್ ಅದ ಮಾಡ್ಕೊಂಡ್ ಮೇಲೆ ಏನಂದ್ರೆ ಸ್ಕ್ಯಾನಿಂಗ್ ಬರೆದು ಕೊಟ್ರೆ ಸ್ವಲ್ಪ ನೀರಿನ ಅಂಶ ಅದೇನು ಕಮ್ಮಿ ಕಾಣ್ತೈತಿ. ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿವ್ರಿ. ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ಒಂದು ಅರ್ಧ ತಾಸಿಗೆ ರೀ ಮತ್ತು ಅಂಗನವಾಡಿ ಕಾರ್ಯಕರ್ತರು ಡಾಕ್ಟ್ರ್ ಎಲ್ಲ ಕೂಡಿ ಏನು ಮಾತಾಡ್ರಿ ಗೊತ್ತಿಲ್ಲ ರೀ. ಮಾತಾಡಿದ ಮೇಲೆ ರೀ ಇಲ್ಲ ಅಡ್ಮಿಟ್ ಆಗ್ಬೇಕೈತಿ, BP ಎಲ್ಲ ಸ್ವಲ್ಪ ಹೆಚ್ಚಾಗೈತಿ, ಮತ್ತು ನಾಳೆ ಬೇರೆ ಹಾಸ್ಪಿಟ್ಲಿಗೆ ಹಚ್ಕೊಡ್ತೀವಿ ನೀವನ್ನ, ಈಗ ಒಂದು 2 ವರ್ಷ ಮಾತ್ರ ಇಲ್ಲಿರಲಿ, 31 ಡೇಟ್ ಐತಿ ಡೆಲಿವರಿ ಮಾಡಿಸೋಣ ಅಂತೆಲ್ಲ ಹೇಳಿದ ಮೇಲೆ ಹ್ಞೂ ಅಂದಮೇಲೆ ಹೋಗ್ಯಾನ್ರಿ ಇಲ್ಲಿಂದ. ಅದಾದ ಬಳಿಕ ರೀ ನೀನು 23 ಇಂಜೆಕ್ಷನ್ ಕೊಟ್ರಿ ಡೈರೆಕ್ಟ್ ಅವ್ರು ಏನೇನು ಮಾಡ್ಯಾರ ಅನ್ನೋದು ಒಟ್ಟೆ ಗೊತ್ತಿಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ. ಶಿವರಾಜ್, ರಾಜ್ಯದಲ್ಲಿ ಬಾಣಂತಿಯರ ಸಾವು ಮುಂದುವರಿತಾನೇ ಇದೆ. ಅಥಣಿಯ ತಾಲೂಕು ಆಸ್ಪತ್ರೆಯಲ್ಲಿ ಈಗ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾವಾಗ ನಡೆದಂತಹ ಘಟನೆ ಇದು? ಸದ್ಯದ ಅಪ್ಡೇಟ್ ಏನೇನಿದೆ? ಎಸ್ ಮಧುಬಲ, ಸದ್ಯ ಏನು ರಾಜ್ಯದಲ್ಲಿ ಬಾಣಂತಿಯರ ಸಾವು ಭಾರಿ ಪ್ರಮಾಣದಲ್ಲಿ ಸದ್ದು ಕೂಡ ಮಾಡಿತ್ತು. ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಈ ಕುರಿತು ಸಮಗ್ರವಾಗಿ ಚರ್ಚೆಯೂ ಕೂಡ ನಡೆದಿತ್ತು. ಇಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಎಲ್ಲೋ ಒಂದು ಕಡೆ ಲೋಪವಾಗಿದೆ, ಅದನ್ನು ಕೂಡ ನಾವು ಸರಿಪಡಿಸಲು ಕ್ರಮಗಳನ್ನು ಕೈಗೊಂಡಿದ್ದೇವೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ಎಂದು ಕೂಡ ಭರವಸೆ ನೀಡಿದ್ರು. ಆದ್ರೆ ಸದ್ಯ ಈ ಬಾಣಂತಿಯರ ಸಾವು ಪ್ರಕರಣ ನಿಲ್ಲಂಗೆ ಕಾಣ್ತಾ ಇಲ್ಲ. ನಿನ್ನೆ ಅಷ್ಟೇ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಮುತ್ತವ್ವ ಸಂತೋಷ್ ಗೊಳಸಂಗಿ 21 ವರ್ಷದ ಬಾಣಂತಿ ಏನು ಅಥಣಿ ಸಮುದಾಯ ಆಸ್ಪತ್ರೆಯಲ್ಲಿ ಸಾವು ಸಂಭವಿಸಿದೆ. ಸದ್ಯ ಈಗ ಅಲ್ಲಿ ಪ್ರಮುಖವಾಗಿ ಸರ್ಕಾರಿ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣ ಎಂದು ಸದ್ಯ ಈಗ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇದೇ ತಿಂಗಳು ಅಂದ್ರೆ ಜನವರಿ 31ರಂದು ಏನು ಡೆಲಿವರಿಗೆ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿತ್ತು. ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಮತ್ತು ದಿನನಿತ್ಯ ಒಂದು ರೀತಿ ಚೆಕಪ್ ಇರುತ್ತಲ್ಲ, ಚೆಕಪ್ಗೆ ಮುಂದಾದಾಗ ಸದ್ಯ ಅಲ್ಲಿನ ಕೆಲವು ವೈದ್ಯರು ಯಾವುದೋ ಒಂದು ಚುಚ್ಚು ಮದ್ದನ್ನು ನೀಡಿ ನಮ್ಮ ಸಹೋದರಿಯನ್ನು ಕೂಡ ಈ ರೀತಿ ಸಾವು
ಸಂಭವಿಸಿದೆ ಎಂದು ಸದ್ಯ ಈಗ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಈಗ ತಾಲೂಕು ವೈದ್ಯಾಧಿಕಾರಿಯಾದಂತ ಬಸವರಾಜ್ ಕಾಗೆ ಅವರ ಜೊತೆಯೂ ಕೂಡ ಜಿ ಕನ್ನಡ ನ್ಯೂಸ್ ಸುದ್ದಿವಾಹಿನಿ ದೂರವಾಣಿ ಮುಖಾಂತರ ಸಂಪರ್ಕಿಸಿ ವಿಚಾರಿಸಿದ ಸದ್ಯ ಈಗ ಈ ಆರೋಪ ಕೇಳಿ ಬರ್ತಾ ಇದೆ. ನಾವು ಕೂಡ ಸದ್ಯ ಈಗ ಯಾರು ತಪ್ಪಿತಸ್ಥರು ಎಂಬ ಕ್ರಮಗಳನ್ನು ಕೊಳ್ತಾ ಇದ್ದೇವೆ ಮತ್ತು ಗರ್ಭಿಣಿಯಾದಂತ ಮಹಿಳೆಯಲ್ಲಿ BP ಒಂದು ಎಲ್ಲೋ ಕಂಡು ಬರ್ತಾ ಇತ್ತು. ಇದರಿಂದವೂ ಕೂಡ ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಸದ್ಯ ಈಗ ಡೆಲಿವರಿ ಆದ ನಂತರ ತೀವ್ರ ರಕ್ತಸ್ರಾವದಿಂದ ಸದ್ಯ ಈಗ ಮಹಿಳೆಯು ಕೂಡ ಸಾವು ಸಂಭವಿಸಿದೆ. ನಾವು ಕೂಡ ಸದ್ಯ ಈಗ ಯಾರು ತಪ್ಪಿತಸ್ಥರು ಮತ್ತು ಅಲ್ಲಿ ಏನಾಗಿದೆ ಎಂಬುದು ಸದ್ಯ ಈಗ ನಾವು ತನಿಖೆಯೂ ಕೂಡ ಮಾಡ್ತೀವಿ ಎಂದು ಸದ್ಯ ಈಗ ವೈದ್ಯಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಥಣಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಸದ್ಯ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮಧುಬಾಲ ಇಲ್ಲಿ. ಎಸ್, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.